ನಮಸ್ಕಾರ ಫ್ರೆಂಡ್ಸ್, ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಚಿಕೇತು ಕಾರಲ್ಲಿ ಬರ್ತಾ ಇರೋದಂಥ ಟೈಮ್ನಲ್ಲಿ ಒಂದು ಹುಡುಗಿ ಬಂದು ಕಾರಿಗೆ ಡಿಕ್ಕಿ ಹೊಡೆದಿರ್ತಾಳಲ್ಲ, ಆ ಹುಡುಗಿನ ಲಚಿಕೇತು ಮನೆಗೆ ಕರ್ಕೊಂಬಂದಿರ್ತಾನೆ. ಮನೆಗೆ ಕರ್ಕೊಂಬಂದಿದ ತಕ್ಷಣ ಈ ಕಡೆ ಅಜಿತ್ ಭೂಮಿ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಆಗ ಹುಡುಗಿ ಹತ್ರವ ಅಜಿತ್ ಮಾತಾಡ್ತಾ ಇರ್ತಾನೆ. ಯಾಕೆ, ಯಾರಿದು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಅಣ್ಣ, ನಾನು ಹಿಂಗೆ ಆಸ್ಪತ್ರೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದಂಥ ಟೈಮ್ನಲ್ಲಿ ಈ ಹುಡುಗಿ ಬಂದು ಡಿಕ್ಕಿ ಹೊಡೆದ್ಬಿಟ್ರು. ಆಗ ಯಾರು ಏನು ಅಂತ ಕೇಳಿದ್ದಕ್ಕೆ ಇವರು ಅಪ್ಪು ಅವರ ಅಕ್ಕನ ಅಪ್ಪು ಅವರ ಫ್ರೆಂಡ್ ಇದ್ದಾರಲ್ಲ, ಅವರ ತಂಗಿ ನಾನು ಅಂತ ಹೇಳಿದ್ರು. ಅದಕ್ಕೋಸ್ಕರವ ತುಂಬ ಭಯದಲ್ಲಿ ಇದ್ದರು. ಏನು ಮಾತಾಡ್ದಲೇ ಅವ್ರನ್ನ ಮನೆಗೆ ಕರ್ಕೊಬಂದೆ ಅಂತ ಅಂದ್ಬಿಟ್ಟು ಲಚಿಕೆ ಹೇಳ್ತಾ ಇರ್ತಾನೆ. ಒಳ್ಳೆ ಗುಡ್ಡು ಒಳ್ಳೇದನ್ನೇ ಮಾಡಿದೀಯ ಅಂತ ಅಂದ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ. ಅದು ಸರಿ ಕಣಮ್ಮ, ಯಾಕೆ ಈ ರೀತಿ ಎಲ್ಲ ಆಗೋಯ್ತು, ಯಾಕೆ ಓಡ್ಬರ್ತಾ ಇದೆ, ಯಾಕೆ ಈ ರೀತಿಯ ಸಾಯೋಕ್ಕೆ ಪ್ರಯತ್ನ ಮಾಡಿದೆ ಅಂತ ಅಂದ್ಬಿಟ್ಟು ಅಜಿತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾಗ, ಈ ರೀತಿ ಎಲ್ಲ ಆಗೋಯ್ತು, ನಾನು MBA ಓದಿದ್ದೆ, ಅದಕ್ಕೋಸ್ಕರ ಒಂದು ಕಂಪ್ನಿಲಿ ಕೆಲಸಕ್ಕೆ ಅಂತ ಕರೆದಿದ್ರು. ನನ್ನನ್ನು ಕರೆದ್ಬಿಟ್ಟು ಅವರು ನನ್ನನ್ನು ಕೆಡಿಸ್ಬಿಟ್ರು. ನಾನೀಗ ನಮ್ಮ ತಂದೆ ತಾಯಿಗೆ ಮುಖ ಹೇಗೆ ತೋರ್ಸೋಣ, ಅವ್ರಿಗೇನಾದರೂ ಈ ವಿಷಯ ಗೊತ್ತಾಯ್ತು ಅಂತ ಅಂದರೆ ನಿಜವಾಗ್ಲೂ ಅವರು ಬದುಕಿರ್ತಾರ, ನಿಜವಾಗ್ಲೂ ನನ್ನ ಮಗಳು ಶೀಲ ಹಾಳು ಮಾಡಿದ್ದಾರೆ ಅಂತ ಏನಾದರೂ ಗೊತ್ತಾಯಿತು ಅಂತ ಅಂದರೆ ಅವರು ನಿಜವಾಗ್ಲೂ ಬದುಕಿರಲ್ಲ, ಅವರು ಸತ್ತೇ ಹೋಗ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ನಾನೇ ಸತ್ತೋಗ್ಬಿಡ್ಬೇಕು ಅಂತ ಅಂದ್ಕೊಂಡೆ ಅಂತ ಅಂದ್ಬಿಟ್ಟು ಆ ಹುಡುಗಿ ಹೇಳ್ತಾ ಇರ್ತಾಳೆ. ಅಯ್ಯೋ, ಈ ರೀತಿ ಎಲ್ಲ ಮಾಡಿದ್ರೆ ಇದೆಲ್ಲ ಸರಿ ಹೋಗುತ್ತೇನಮ್ಮ. ಸರಿ, ಅದು ಯಾರೇ ಆಗಿರಲಿ, ನೀನು ಒಂದು ಕಂಪ್ಲೇಂಟ್ ಬರ್ಕೊಡು, ಅದು ಯಾರೇ ಆಗಿದ್ರೂ ನಾನು ಅವ್ರನ್ನ ವಿಚಾರಿಸ್ಕೊತೀನಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾನೆ. ಆಗ ಸರಿ ಅಂತ ಅಂದ್ಬಿಟ್ಟು ಅಜಿತ ಇಲ್ಲಿ ಪೊಲೀಸ್ ಸ್ಟೇಷನಿಗೆ ಅಂತ ಬಂದಿರ್ತಾನೆ. ಆಲ್ರೆಡಿ ಆ ಹುಡುಗಿ ಕಂಪ್ಲೇಂಟನ್ನು ಬರ್ಕೊಟ್ಟಿರ್ತಾಳೆ. ಹಾಗೆ ಆ ಕಂಪ್ನಿ ಇವ್ರು ಏನಿರ್ತಾರೋ ಅವ್ರನ್ನ ಕರೆಸಿರ್ತಾನೆ. ಕರೆಸಿದಾಗ ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಆ 3 ಜನ ಗುಂಡಗಳು ಅಜಿತ್ನ ನೋಡೋದಕ್ಕೆ ಅಂತ ಬಂದಿರ್ತಾರೆ. ಏನು, ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದೀಯಂತೆ, ಏನು ಸರ್ ಆಯಿತು ಅಂತ ಅಂದ್ಬಿಟ್ಟು ಈ ಕಡೆ ಕೇಳ್ತಾ ಇದ್ದಾಗ, ಈ ಕಡೆ ನಮ್ಮನ್ನು ಸ್ಟೇಷನ್ವರೆಗೂ ಕರೆಸಿದ್ದು ಅಂತ ಅಂದ್ಬಿಟ್ಟು ಆ ಗುಂಡಗಳು ಕೇಳ್ತಾ ಇದ್ದಾಗ, ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರನೇ ಕರೆಸಿದ್ದು ಅಂತ ಅಂದ್ಬಿಟ್ಟು ಈ ಕಡೆ ಅಜಿತ ರೊಚ್ಚಿಗೆದ್ಬಿಟ್ಟು ಕೇಳ್ತಾ ಇರ್ತಾನೆ. ಅವನು ಕೂಡ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಏಯೋ ಸರ್, ನಮಗೆ ತುಂಬ ಟೈಮ್ ಇದೆ, ನಮಗೆ ಹೆಣ್ಮಕ್ಳ ಜೊತೆ ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರನೇ ನಾವು ಅಲ್ಲಿ ಕೆಲಸ ಮಾಡಬಿಟ್ಟು ನೀವು ಕರೆದ್ರಿ ಅಂತ ಅಂದ್ಬಿಟ್ಟು ಬರೋದಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಆ ಗುಂಡಗಳು ಹೇಳ್ತಾ ಇರ್ತಾರೆ. ಹೆಣ್ಮಕ್ಳು ಅಂತ ಅಂದರೆ ಯಾವ ರೀತಿ ಗೌರವ ಕೊಡಬೇಕು ಅಂತ ನಿಮಗೇನಾದರೂ ಗೊತ್ತಿದೆಯೇನೋ ಅಂತ ಅಂದ್ಬಿಟ್ಟು ಅಜಿತ್ ಕೇಳ್ತಾ ಇದ್ದಾಗ, ಹೌದು ಸರ್, ಹೆಣ್ಮಕ್ಳು ಅಂದರೆ ನನಗೆ ತುಂಬ ಚೆನ್ನಾಗಿ ಗೌರವ ಕೊಡಬೇಕು ಅಂತ ಗೊತ್ತಿದೆ, ಅವ್ರ ಮೇಲೆ ಯಾವ ರೀತಿ ಗೌರವ ಕೊಡಬೇಕು, ಯಾವ ರೀತಿ ಗೌರವ ತಗೋಬೇಕು ಅಂತ ಅಂದ್ಬಿಟ್ಟು ಈ ಗೂಂಡ ಇಂಡೈರೆಕ್ಟಾಗಿ ಮಾತಾಡ್ತಾ ಇರ್ತಾನೆ. ಹೌದೇನೋ, ಅದಕ್ಕೋಸ್ಕರನೇ ಈಗ ನಿನ್ನ ಕರೆಸಿರೋದು ಅಂತ ಅಂದ್ಬಿಟ್ಟು ಅಜಿತ ಕೂಡ ಹೇಳ್ತಾ ಇರ್ತಾನೆ. ನಮ್ಮ ಬಾಸನ್ನ ಪೊಲೀಸ್ ಸ್ಟೇಷನ್ವರೆಗೂ ಕರೆಸೋವಷ್ಟು ನಿನಗೆ ಧೈರ್ಯ ಬಂದ್ಬಿಡ್ತೇನೋ ಅಂತ ಅಂದ್ಬಿಟ್ಟು ಗೂಂಡಗಳ ಜೊತೆ ಇದ್ದಂಥ ಇನ್ನೂ ಇಬ್ಬರು ಅಜಿತ್ ಎದುರಿಗೆ ಮಾತಾಡ್ತಾ ಇರ್ತಾರೆ. ಆಗ ಈ ಕಡೆ ಅಜಿತ್ಗೆ ತುಂಬಾ ಕೋಪ ಬಂದ್ಬಿಟ್ಟು ಒಬ್ಬ ಗುಂಡಂಗೆ ತಲೆ ಹಿಡ್ಕೊಂಡ್ಬಿಟ್ಟು ಅವನಿಗೂ ಹೊಡೆದ್ಬಿಡ್ತಾನೆ. ತಲೆ ಹಿಡ್ಕೊಂಡು ಟೇಬಲ್ ಮೇಲೆ ಹಿಂಗೆ ಕುಕ್ಕಿದ ತಕ್ಷಣ ತಲೆ ಹೋಗ್ಬಿಟ್ಟು ಟೇಬಲ್ಗೆ ಇದಾಗ್ಬಿಡುತ್ತೆ. ಅವನು ಮುಖದಲ್ಲಿ ರಕ್ತ ಬರ್ತಾ ಇರುತ್ತೆ. ಆಗ ಈ ಕಡೆ ಅಜಿತ ಕೊಟ್ಟಿದ್ದ ಮಾಂಚಕ್ಕೆ ಈ ಕಡೆ ಆ ಹುಡುಗ ಎದ್ರುಕೊಂಡ್ಬಿಟ್ಟು ಹಿಂದೆಗಡೆ ಹೋಗಿ ಸರಿದ್ಬಿಡ್ತಾನೆ. ನಡೀರಿ, ಇವಾಗ ನಿಮಗೊಂದು ಸ್ವಲ್ಪ ಎನ್ಕ್ವೈರಿ ಮಾಡಬೇಕು, ಆಸ್ಪತ್ರೆಗೆ ಹೋಗೋಣ ನಡೀರಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾಗ, ಆಸ್ಪತ್ರೆಗೆ ಏನಕ್ಕೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಸ್ಪಂದನ ಅಂತ ಅಂದ್ಬಿಟ್ಟು ನಿಮಗೇನಾದರೂ ಗೊತ್ತಿದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಸ್ಪಂದನನ ಅನ್ನೋರು ನಮಗೆ ಯಾರೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಗೂಂಡ ಹೇಳ್ತಾ ಇರ್ತಾನೆ. ನನಗೆಲ್ಲ ಗೊತ್ತು ಕಣೋ, ಸ್ಪಂದನ ಅಂತ ಅನ್ನೋರು ನಿಮಗೆ ಗೊತ್ತಿದೆ ಅಂತ ಅನ್ನೋದು ಗೊತ್ತು. ಹಾಗೆ ಈಗ ಆಸ್ಪತ್ರೆಗೆ ಹೋದರೆ ನಿನಗೆ ಸ್ಪಂದನ ಅಂತ ಅನ್ನೋರು ಯಾರು ಅಂತ ನಿನಗೆ ಗೊತ್ತಾಗ್ಬಿಡುತ್ತೆ, ನಡಿ ಹೋಗೋಣ ಈಗ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಓ, ಅವಳು ಸರ್, ಅವಳು ಸರಿ ಇಲ್ಲ ಸರ್, ಏನೋ ಕೆಲಸ ಪಾಪ ಓದ್ಕೊಂಡಿದ್ದಾಳೆ, ಕೆಲಸ ಕೊಡೋಣ ಅಂತ ಅಂದ್ಬಿಟ್ಟು ಕಂಪ್ನಿಗೆ ಅಂತ ಕರೆಸ್ಕೊಂಡ್ರೆ ನನ್ನ ಮೈ ಮೇಲೆಲ್ಲ ಬೀಳ್ತಾಳೆ, ಏನೋ ಒಂಥರ ಆಡ್ತಾಳೆ, ನಾನು ಈಗ ಅವಳ ಮೇಲೆ ಕೇಸ್ ಕೊಡ್ಬೋದು ಅಲ್ವಾ, ಕೇಸ್ ಹಾಕ್ಬೋದು ಅಲ್ವಾ ಅಂತ ಅಂದ್ಬಿಟ್ಟು ಆ ಗುಂಡ ಹೇಳ್ತಾ ಇರ್ತಾನೆ. ಹೌದೇನೋ, ನಡಿ ಇವಾಗ ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಿಂದು DNA ಟೆಸ್ಟ್ ಮಾಡಿಸಿದಾಗ ಅವಳೇ ನಿನ್ನ ಮೇಲೆ ಬಿದ್ದಿದ್ಲಾ ಅಥವಾ ನೀನೇ ಅವಳ ಮೇಲೆ ಬಿದ್ದಿದ್ದ ಅಂತ ಅನ್ನೋದು ಎಲ್ಲ ವಿಚಾರನೂ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಜಿತ ಆ ಗೂಂಡಗಳನ್ನೆಲ್ಲ ಚೆನ್ನಾಗಿ ಬಡ್ದು ಮಾಡಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಆಗ ಈ ಕಡೆ ಆ ರಿಪೋರ್ಟಲ್ಲಿ ಸ್ಪಂದನ ಮೇಲೆ ಇವರು 3 ಜನನೂ ಬಾನಭಂಗ ಮಾಡಿದ್ದಾರೆ ಹಾಗೆ ಅಂತ ಅನ್ನೋದು ರಿಪೋರ್ಟ್ ಬರುತ್ತೆ. ಅದನ್ನು ನೋಡಿ ಈ ಗೂಂಡಗಳನ್ನ ಕರ್ಕೊಬಂದು ಸ್ಟೇಷನಿಗೆ ಹಾಕಿರ್ತಾನೆ. ಆಗ ಈ ಕಡೆ ಈ ಗೂಂಡಗಳು ಏನು ಜನಗಳನ್ನ ಇದು ಮಾಡ್ಕೊಂಡಿರ್ತಾರೋ ಅವರೆಲ್ಲರೂ ಈ ಗೂಂಡಗಳು ಒಳ್ಳೆಯರು ಅಂತ ಅಂದ್ಕೊಂಡ್ಬಿಟ್ಟು ಅವ್ರನ್ನ ಬಿಟ್ಬಿಡಿ, ಧಿಕ್ಕಾರ, ಅಜಿತ್ ಅವರಿಗೆ ಧಿಕ್ಕಾರ, ನಮ್ಮ ಸಾಹೇಬ್ರನ್ನ
ಸಾಹೇಬ್ರನ್ನ ಬಿಟ್ಬಿಡಿ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಎಲ್ಲ ಜನಗಳು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ರ ಮುತ್ತಿಗೆ ಹಾಕ್ಕೊಂಡಿರ್ತಾರೆ. ಆಗ ಈ ಕಡೆ ಅಜಿತ ಏನಿದು ಈ ರೀತಿ ಎಲ್ಲ ಕೂಗಾಡ್ತಾ ಇದ್ದಾರಲ್ಲ, ಸದಾನಂದ್ ನೋಡ್ರಿ ಅದು ಯಾರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಆಚೆ ಕಡೆ ಬಂದು ನೋಡಿದಾಗ ಅವರೆಲ್ಲ ಮುತ್ತಿಗೆ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಆಗ ಸಾಹೇಬ್ರೆ ಮನೆ ಆಚೆ ಕಡೆ ಸ್ಟೇಷನ್ ಮುಂದೆಗಡೆ ಬಂದು ಎಷ್ಟೊಂದು ಜನ ಮುತ್ತಿಗೆ ಹಾಕ್ಕೊಂಡಿದ್ದಾರೆ, ಈ ಗುಂಡಗಳು ನಾವು ಅರೆಸ್ಟ್ ಮಾಡೋದಿರೋದಕ್ಕೆ ಅವರೆಲ್ಲ ಬಂದು ಧಿಕ್ಕಾರ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಅದೇನು ನೋಡೋಣ ನಡೀರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಸಾಹೇಬ್ರೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ, ನಮ್ಮ ಸಾಹೇಬ್ರು ಅವ್ರು ಎಷ್ಟು ಉಪಕಾರ ಮಾಡಿದ್ದಾರೆ ಗೊತ್ತಾ, ಜನಗಳಿಗೆಲ್ಲ ಎಷ್ಟು ಸೇವೆ ಮಾಡಿದ್ದಾರೆ ಗೊತ್ತಾ, ಅವ್ರನ್ನ ತಗೊಂಬಂದು ಸ್ಟೇಷನಿಗೆ ಹಾಕಿದಾರ ನೋಡಿ, ಇದೆಲ್ಲ ಸರಿ ಇರಲ್ಲ. ದಯವಿಟ್ಟು ನಮ್ಮ ಸಾಹೇಬ್ರನ್ನ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಆ ಗುಂಡಗಳನ್ನ ಬಿಟ್ಬಿಡೋದಕ್ಕೆ ಇಲ್ಲಿ ಜನಗಳೆಲ್ಲ ರೊಚ್ಚಿಗೆದ್ದು ಕೇಳ್ತಾ ಇರ್ತಾರೆ. ನೋಡಿ ನೀವು ಹೇಳಿದ ತಕ್ಷಣ ಬಿಡೋದಕ್ಕೆ ಇದೇನೋ ದೇವಸ್ಥಾನ ಅಲ್ಲ, ಅವ್ರನ್ನ ಕರ್ಕೊಂಬಂದಿಲ್ಲ, ಅದು ಭಕ್ತಾದಿಗಳು ಅಂತ ಅಂದ್ಬಿಟ್ಟು ಕರ್ಕೊಂಬಂದಿಲ್ಲ, ನೀವು ಹೇಳಿದ ತಕ್ಷಣ ಬಿಡೋದಕ್ಕೆ ಮೊದಲು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂತ ಅಂದರೆ ಅಷ್ಟೇ ಆಮೇಲೆ ಅಂತ ಅಂದ್ಬಿಟ್ಟು ಅಜಿತ್ ಕೂಡವ ಅವ್ರನ್ನೆಲ್ಲ ಕಳಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಎಷ್ಟೇ ಕಳಿಸಿದ್ರು ಅವ್ರು ಕೂಡವ ಜನಗಳು ಹೋಗ್ತಾ ಇರಲ್ಲ. ಅಜಿತ್ ಕೂಡವ ಅವ್ರನ್ನೆಲ್ಲ ಇದು ಮಾಡಿ ಮಾತಾಡಿಬಿಟ್ಟು ಕಳಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅಲ್ಲಿ ಒಬ್ಬ ಇದ್ದಂತವನು ಅಜಿತ್ ತಲೆಗೆ ಬಲವಾಗಿ ಹೊಡೆದ್ಬಿಡ್ತಾನೆ. ತಲೆಗೆ ಬಲವಾಗಿ ಹೊಡೆದಿರೋದ್ರಿಂದವ ತುಂಬಾ ರಕ್ತಸ್ರಾವ ಆಗ್ತಾ ಇರುತ್ತೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಂಡಲೇ ಈ ಕಡೆ ಅಜಿತ ಅವ್ರನ್ನೆಲ್ಲ ಕಳಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಎಷ್ಟೇ ಕಳಿಸೋದಕ್ಕೆ ಹೋದ್ರು ಅವರೆಲ್ಲ ಹೋಗ್ತಾ ಇರಲ್ಲ. ನೋಡಿ ಈಗ ಹೋಗ್ರಿ, ನಿಮಗೇನೇ ಇದ್ರು ಬೆಳಗ್ಗೆ ಬಂದು ಮಾತಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟೇಷನ್ ಅವರು ಎಲ್ಲ ಹೇಳ್ತಾ ಇರ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಅಲ್ಲಿದ್ದಂಥ ಜನಗಳೆಲ್ಲ ಹೋಗ್ತಾರೆ. ಹೋಗಿದ ತಕ್ಷಣ ಈ ಕಡೆ ಅಜಿತ್ ಹಣೆಗೆ ಏಟಾಗಿರೋದು ಭೂಮಿಗೆ ಗೊತ್ತಾಗುತ್ತೆ. ಭೂಮಿಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ಅನ್ನೋದಾದರೆ, ಭೂಮಿ ಕೂಡವ ಅಜಿತ್ ಸ್ಟೇಷನ್ ಮುಂದೆ ಏನೋ ಗಲಾಟೆ ಆಗ್ತಾ ಇರೋದನ್ನ ವಿಡಿಯೋದಲ್ಲಿ ನೋಡ್ತಾ ಇರ್ತಾಳೆ. ವಿಡಿಯೋದಲ್ಲಿ ನೋಡ್ತಾ ಇದ್ದಂಥ ಟೈಮ್ನಲ್ಲಿ ಈ ಕಡೆ ಅಜಿತ್ ಅಣೆಗೆ ಯಾರೋ ಒಬ್ಬ ಕಲ್ಲು ತೂರಿದ್ದು, ಹಾಗೆ ಅಜಿತ್ ಅಣೆಯಲ್ಲಿ ತುಂಬ ಜೋರಾಗಿ ರಕ್ತ ಬರ್ತಾ ಇರೋದು, ಇದನ್ನೆಲ್ಲ ನೋಡ್ಬಿಟ್ಟು ಭೂಮಿ ಕೂಡ ತುಂಬಾ ಗಾಬರಿ ಆಗ್ಬಿಟ್ಟು ಸಾಯಬ್ರೇ ಅಂತ ಅಂದ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ. ಆಗ ಈ ಕಡೆ ಅಜಿತ್ ಹಣೆಯಲ್ಲಿ ತುಂಬಾ ರಕ್ತಸ್ರಾವ ಆಗ್ತಾ ಇರುತ್ತೆ. ಇಮ್ಮಿಡಿಯೇಟ್ಲಿ ಅಜಿತ್ನ ಆಸ್ಪತ್ರೆಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಕಂಡೀಷನ್ ಕ್ರಿಟಿಕಲ್ ಆಗಿರುತ್ತೆ. ತುಂಬನೇ ರಕ್ತಸ್ರಾವ ಆಗಿರೋದ್ರಿಂದವ ಅಜಿತ್ಗೂ ಕೂಡವ ಜ್ಞಾನ ತಪ್ಪಿರುತ್ತೆ. ಹಾಗೆ ಇಲ್ಲಿ ಅಜಿತ್ನ ಆಸ್ಪತ್ರೆಗೆ ಹಾಕ್ಕೊಂಡಿರ್ತಾರೆ. ಈ ಕಡೆ ಭೂಮಿ ಕೂಡ ನೋಡಿಬಿಟ್ಟು ತುಂಬಾ ಗಾಬರಿ ಆಗಿಬಿಟ್ಟು, ಅತ್ತೆ ಅತ್ತೆ ಬನ್ನಿ ಅತ್ತೆ ಅತ್ತೆ ನೋಡಿ ಬನ್ನಿ, ಅಜಿತ್ ಸಾಹೇಬ್ರಿಗೆ ರಕ್ತ ಹೋಗ್ತಾ ಇದೆ, ಅವರು ಕಲ್ಲು ತೂರಿರೋದ್ರಿಂದ ತುಂಬ ರಕ್ತಸ್ರಾವ ಆಗಿದೆ, ಬನ್ನಿ ಅತ್ತೆ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಭೂಮಿ ಏನೇನೋ ತಡವರಿಸ್ಕೊಂಡು ಹೇಳ್ತಾ ಇರೋದನ್ನ ನೋಡಿ, ಭೂಮಿ ಏನು ಹೇಳ್ತಾ ಇದೆಯಾ ಅದೇನು ಕರೆಕ್ಟಾಗಿ ಹೇಳು ಅಂತ ಅಂದ್ಬಿಟ್ಟು ಸಂಗೀತ ಅವರು ಕೇಳ್ತಾ ಇರ್ತಾರೆ. ಆಗ ಅದೇ ಇವರು ಸ್ಪಂದನ ಅವರಿಗೆ ಯಾರೋ ತೊಂದರೆ ಕೊಟ್ಟಿದ್ರಲ್ಲ, ಅವ್ರನ್ನ ಸ್ಟೇಷನಿಗೆ ಹಾಕಿದ್ರು. ಆಗ ಅವ್ರ ಕಡೆಯವ್ರು ಯಾರೋ ಬಂದ್ಬಿಟ್ಟು ಕಿಡಿಗೇಡಿಗಳು ಅಜಿತ್ ಸಾಹೇಬ್ರು ಹಣೆಗೆ ಕಲ್ಲಲ್ಲಿ ಹೊಡೆದ್ಬಿಟ್ಟಿದ್ದಾರೆ, ಹಂಗಾಗಿ ಅವರಿಗೆ ರಕ್ತ ತುಂಬಾ ಹೋಗ್ತಾ ಇದೆ ಅತ್ತೆ, ಅವರಿಗೆ ಕಂಡೀಷನ್ ಕ್ರಿಟಿಕಲ್ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ, ಬನ್ನಿ ಅತ್ತೆ ಹೋಗೋಣ ಅಂತ ಅಂದ್ಬಿಟ್ಟು ಭೂಮಿ ತುಂಬಾ ಕಣ್ಣೀರನ್ನು ಹಾಕ್ತಾ ಇರ್ತಾಳೆ. ಆಗ ತಕ್ಷಣಕ್ಕೆ ಅಂತ ಅಂದ್ಬಿಟ್ಟು ಭೂಮಿ ಹಾಗೆ ಸಂಗೀತ ಮನೆಯವರೆಲ್ಲರೂ ತುಂಬಾ ಗಾಬರಿ ಆಗಿಬಿಟ್ಟು ಅಲ್ಲಿಂದವ ಆಸ್ಪತ್ರೆಗೆ ಬರ್ತಾರೆ. ಬಂದಿದ ತಕ್ಷಣ ಈ ಕಡೆ ಅಜಿತ್ ಕಂಡೀಷನ್ನು ಕ್ರಿಟಿಕಲ್ ಆಗಿರುತ್ತೆ ಅಂತ ಅನ್ನೋದನ್ನ ನೋಡಿಬಿಟ್ಟು ಮನೆಯವರು ಹಾಗೆ ಭೂಮಿ ಎಲ್ಲ ತುಂಬನೇ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಇದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.